ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರೋತ್ಸಾಹನ SSLC ಪಾಸ್ ಆದ ನಂತರ, PUC ಪಾಸ್ ಆದ, ಡಿಪ್ಲೊಮಾ, ಡಿಗ್ರಿ, ಇಂಜಿನಿಯರಿಂಗ್ ಪಾಸ್ ಆದ ನಂತರ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಏನು ನೀಡ್ತಾ ಇದ್ದಾರೆ, ಮಂಜೂರಾತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಕೂಡ ಫಾರ್ಮ್ ಮಾಡಿದ್ದಾರೆ, ಹೊಸ ಕಂಡೀಷನ್ಸ್ ಕೂಡ ಬಂದಿದ್ದಾವೆ. ಏನು ಕಂಡೀಷನ್ಸ್ ಬಂದಿದ್ದಾವೆ ಅಂತ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದ ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಅರ್ಜಿ ಸಲ್ಲಿಕೆ ಮಾಡ್ತಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಆದರೆ ಯಾರಿಗೆ ಮಂಜೂರಾತಿ ಹಣ ಬರುತ್ತೆ, ಪ್ರೋತ್ಸಾಹನ ಯಾರಿಗೆ ಜಮಾ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಕಂಡೀಷನ್ಸ್ ಕೂಡ, ಕೆಲವೊಂದು ಕಂಡೀಷನ್ಸ್ ಕೂಡ ಫಿಟ್ ಮಾಡಿದ ಸಮಾಜ ಕಲ್ಯಾಣ ಇಲಾಖೆ. ಏನು ಕಂಡೀಷನ್ಸ್ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ 20,000 ಹಿಡ್ಕೊಂಡು 35,000 ರೂಪಾಯಿ ಕೂಡ ಪ್ರೋತ್ಸಾಹನ ಸಿಗಬೇಕಾಗಿತ್ತಂದರೆ, ವಿದ್ಯಾರ್ಥಿಗಳಿಗೆ ಹಣ ಜಗಬೇಕಾಗಿತ್ತಂದರೆ ಈ ಕಂಡೀಷನ್ನ ಫುಲ್ಫಿಲ್ ಮಾಡಲೇಬೇಕಾಗಿತ್ತು ವಿದ್ಯಾರ್ಥಿ. ಏನು ಕಂಡೀಷನ್ಸ್ ಅಂದರೆ, ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಅಫಿಷಿಯಲ್ಸ್ ಆಗಿ ಕಂಡೀಷನ್ಸ್ ಕೂಡ ಬಿಟ್ಟುಕೊಟ್ಟಿದ್ದಾರೆ. ಮಂಜೂರಾತಿ ವಿಧಾನ: ಪ್ರೋತ್ಸಾಹನ ಯೋಜನೆಗೆ ಅರ್ಜಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇವರು ಆನ್ಲೈನ್ ಮುಖಾಂತರ ಆಹ್ವಾನಿಸಿ ಮಾಡಬೇಕು. ವಿದ್ಯಾರ್ಥಿಯು ಇಲಾಖೆ ಪ್ರಾಯೋಜಕತ್ವದಲ್ಲಿ ಮೌಂಟರಿಂಗ್ ತರಬೇತಿಯಲ್ಲಿ ಪಾಲ್ಗೊಂಡು ತನ್ನ ಸೆಮಿಸ್ಟರ್ ಪರೀಕ್ಷೆಯನ್ನು ಮುಂದೂಡಿದ್ದರೆ ಅಥವಾ ಸ್ಪೋರ್ಟ್ಸ್ ಕೋಟಾದ ವಿದ್ಯಾರ್ಥಿ ಸೆಮಿಸ್ಟರ್ ಪರೀಕ್ಷೆಯನ್ನು ಮುಂದೂಡಿದ್ದರೆ ಅಂಥ ವಿದ್ಯಾರ್ಥಿಗಳನ್ನು ಪರಿಗಣಿಸಿ ಸಂಬಂಧಪಟ್ಟ ವಿದ್ಯಾಸಂಸ್ಥೆಯಿಂದ ದೃಢೀಕರಣ ಪಡೆದು ಮಂಜೂರಾತಿ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಪ್ರೋತ್ಸಾಹನ DBT ಮುಖಾಂತರ ಮಾತ್ರ ಜಮಾ ಮಾಡಬೇಕು. ಅದು ಅಂದರೆ NPC ಮ್ಯಾಪಿಂಗ್ ಆಗಿರಬೇಕು, ಆಧಾರ್ ಸೀಡಿಂಗ್ ಆಗಿರಬೇಕು, ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಜಮಾ ಮಾಡ್ತಾರೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ, ಅಂದರೆ ನೀವು ಯಾವಾಗ ಅರ್ಜಿ ಸಲ್ಲಿಸ್ತಾರೆ ಅದನ್ನು 15 ದಿನದೊಳಗೆ ಆನ್ಲೈನಲ್ಲಿ ಜನರೇಟ್ ಆದ ಸ್ವೀಕೃತಿ ಪತ್ರದೊಂದಿಗೆ ಸಂಪೂರ್ಣ ದಾಖಲಾತಿಗಳನ್ನು, ಜಾತಿ ಪ್ರಮಾಣ ಪತ್ರ, ಆಧಾರ ಕಾರ್ಡ್ ಹಾಗೆ ಎಲ್ಲ ಸೆಮಿಸ್ಟರ್ ಸಂಬಂಧಿತ ದೃಢೀಕೃತ ಅಂಕಪಟ್ಟಿಗಳನ್ನು ಕಾಲೇಜು ಮುಖ್ಯಸ್ಥರಿಂದ ಪ್ರಿನ್ಸಿಪಲ್ ಕಡೆಯಿಂದ ದೃಢೀಕರಿಸಿ ವಿದ್ಯಾರ್ಥಿ ವ್ಯಾಸಂಗ ಮಾಡಿದ ಶೈಕ್ಷಣಿಕ ಸಂಸ್ಥೆ ಅಥವಾ ಯಾವ ಜಿಲ್ಲೆಯಲ್ಲಿ ಇರುತ್ತದೆ ಆ ಜಿಲ್ಲೆಯಿಂದ ಸಮಾಜ ಕಲ್ಯಾಣ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅಂದರೆ ನೀವು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದರೆ ಆ ಡಾಕ್ಯುಮೆಂಟ್ಸ್ನು ಕೂಡ ಏನು ಮಾಡಬೇಕಂದ್ರೆ, ನೀವು ಒಂದು ಸೆಟ್ ಅಟೆಸ್ಟೆಡ್ನ ನೀವು ಉಪನಿರ್ದೇಶಕರು, ಜಂಟಿ ನಿರ್ದೇಶಕರು ಇವರಿಗೆ ಏನಪ್ಪ ಅಂದರೆ ಕಾಪಿನ ನಿಗದಿತ ಸಮಯದೊಳಗೆ ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸದೇ ಇರುವ ಅರ್ಜಿಗಳನ್ನು ಯಾವುದೇ ಮುನ್ಸೂಚನೆ ನೀಡಿ ತಿರಸ್ಕರಿಸುವ ಅಧಿಕಾರವನ್ನು ಕೂಡ ಜಿಲ್ಲೆಯ ನಿರ್ದೇಶಕರು ನೀಡಿದ್ದಾರೆ. ಅಂದರೆ ನೀವು ಯಾವ ಜಿಲ್ಲೆ ಸಂಬಂಧಪಟ್ಟಿದೆ ಆ ಜಿಲ್ಲೆಯಲ್ಲೇ ಆ ಸ್ಕೂಲಿಂದ, ಆ ಕಾಲೇಜಿಂದ ಅಡ್ಮಿಷನ್ ಆದಮೇಲೆ ಅಪ್ಲಿಕೇಶನ್ ಹಾಕಿದ ಮೇಲೆ ಆ ಒಂದು ಸೆಟ್ ಅಟೆಸ್ಟೆಡ್ ಕಾಪೀಸು ಮತ್ತು ಆ ಆನ್ಲೈನ್ ಅಪ್ಲಿಕೇಶನ್ ಏನು ಪ್ರಿಂಟೌಟ್ ತೆಗೆದು ನಿಮ್ಮ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಸಬೇಕು. ಅಲ್ಲಿಂದ ಅವರು ಡಿಸ್ಟಿಕ್ಕಿಗೆ ಕಳಿಸ್ಕೊಡ್ತಾರೆ. ಅದಾದಮೇಲೆ ಹೊರ ರಾಜ್ಯದಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ನೇಟಿವ್ ಡಿಸ್ಟಿಕ್ನಲ್ಲಿ ಮಾತ್ರ ಅರ್ಜಿನ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಔಟ್ಸೈಡ್ ಡಿಸ್ಟಿಕ್ನವ್ರು ಇದ್ದರೆ, ಅಂದರೆ ಔಟ್ಸೈಡ್ ಸ್ಟೇಟ್ನವ್ರು ಇದ್ದರೆ, ಸೊ ಅವ್ರು ಏನಿದ್ರೆ ನೇಟಿವ್ ಡಿಸ್ಟಿಕ್ನಲ್ಲಿ ಅರ್ಜಿನ ಸಲ್ಲಿಸಬೇಕು. ಮತ್ತು ಅದರ ಜೊತೆಗೆ ಅರ್ಜಿ ಸಲ್ಲಿಕೆಗೆ ಜ್ಯೇಷ್ಠತೆ ಆಧಾರದ ಮೇಲೆ ಪ್ರೋತ್ಸಾಹನವನ್ನು ಮಂಜೂರು ಮಾಡಲಾಗುವುದು. ಅಂದರೆ ನೀವು ಫಸ್ಟ್ ಯಾರು ಅರ್ಜಿ ಸಲ್ಲಿಸ್ತಾರೆ ಅವರ ಜ್ಯೇಷ್ಠತೆ ಆಧಾರದ ಮೇಲೆ ಪ್ರೋತ್ಸಾಹನವನ್ನು ಕೂಡ ಮಂಜೂರು ಮಾಡಲಾಗುವುದು ಅಂತ ಕೊಟ್ಟಿದೆ. ಅಂದರೆ ನೀವು ಫಸ್ಟ್ ಯಾರು ಅರ್ಜಿ ಸಲ್ಲಿಸ್ತಾರೆ ಆ ಅಪ್ಲಿಕೇಶನ್ ಕರೆದಾಗ, ಅಂದರೆ ನೀವು ಲೇಟ್ ಮಾಡಿ ಅರ್ಜಿ ಸಲ್ಲಿಸಿದ್ರೆ ಲೇಟಾಗಿ ನಿಮಗೆ ಜಮಾ ಆಗ್ಬೋದು, ಆಗದೇ ಇರ್ಬೋದು. ಫಸ್ಟ್ ಯಾರು ಸಲ್ಲಿಸ್ತಾರೆ ಅವ್ರನ್ನ ಆ ಬಜೆಟ್ ಬಂದಾಗ ಅವ್ರದ್ದು ಅನುಗುಣವಾಗಿ ಅವ್ರದ್ದು ಜ್ಯೇಷ್ಠತೆಯ ಮೇಲೆ, ಅರ್ಜಿ ಸಲ್ಲಿಕೆ ಜ್ಯೇಷ್ಠತೆ ಆಧಾರದ ಮೇಲೆ ಅವರಿಗೆ ಪ್ರೋತ್ಸಾಹನ ಕೂಡ ಮಂಜೂರು ಮಾಡಲಾಗುವುದು ಅಂತ ಕೂಡ ಕಂಡೀಷನ್ಸ್ ಕೂಡ ಹಾಕಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದು ಈಗ ತಾನೇ ಬಂದಿರತಕ್ಕಂಥ ಒಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸರ್ಕಾರ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ಅವರೊಂದು ಹೊಸ ಒಂದು ಮಂಜೂರಾತಿ ವಿಧಾನ ಕೂಡ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ಸದರಿ ಮಂಜೂರಾತಿ ವಿಧಾನವನ್ನು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಕರೆಕ್ಟಾಗಿ ತಿಳ್ಕೊಂಡು ಇದ್ರ ಪ್ರಕಾರ ನೀವೇನೆಂದರೆ ವಿದ್ಯಾರ್ಥಿಗಳ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿ. ಇನ್ನೂ ಕೂಡ ಈ ವರ್ಷದ 24-25ನೇ ಸಾಲಿಂದ ಅರ್ಜಿ ಕೂಡ ಇನ್ನೂ ಬಿಟ್ಟುಕೊಟ್ಟಿಲ್ಲ. ಸೊ ಬಿಟ್ಟ ತಕ್ಷಣ ನಿಮಗೆ ಅಪ್ಡೇಟ್ ಕೂಡ ತಿಳಿಸ್ಕೊಡ್ತೀನಿ. ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಮಂಜೂರು ಮಾಡಲಿಕ್ಕೆ ಈ ವಿಧಾನಗಳನ್ನ ಅನಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸೊ ನಿಮಗೇನಾದ್ರು ಡೌಟ್ಸ್ಗಳಿದ್ದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.